ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ INDIA ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿತ್ತು. ಇವತ್ತು NDA ಕೂಡ ಮೋದಿ ಗ್ಯಾರಂಟಿ ಅನ್ನೋ ಹೆಸರಲ್ಲಿ ಸಂಕಲ್ಪ ಪತ್ರದಲ್ಲಿ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡೋದ್ರ ಮುಖಾಂತರ ದೇಶಾದ್ಯಂತ ಬುಲೆಟ್ ಟ್ರೈನ್ ಜಾರಿಯ ಭರವಸೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ 50,000 ಸಾಲ, ಮುದ್ರಾ ಯೋಜನೆಯಡಿ 20 ಲಕ್ಷದವರೆಗೂ ಸಾಲದ ಭರವಸೆ, ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಭಾರತ್ ಹಾಗೆ 5 ಲಕ್ಷದವರೆಗೂ ಉಚಿತ ಚಿಕಿತ್ಸೆ ಕೊಡುವ ಭರವಸೆಯನ್ನ NDA ಸ್ವತಃ ಮೋದಿ ಅವರೇ ಖುದ್ದು ನಿಂತು ಇವತ್ತು ಇಂತಹ ಭರವಸೆಗಳನ್ನ ದೇಶದ ಅಭಿವೃದ್ಧಿಗೋಸ್ಕರ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಮೋದಿಯ ಗ್ಯಾರಂಟಿಯ ಹೈಲೈಟ್ಸ್ ಮತ್ತೊಮ್ಮೆ ನೋಡೋಣ. ಈಗ ಒಂದು ದೇಶ ಒಂದೇ ಚುನಾವಣೆ, ಆವಾಗಿಂದಲೂ ಕೂಡ ಇದೊಂದು ರೀತಿ ಬಾಯ್ಪಾಠ ಮಾಡ್ಕೊಂಡು ಬಂದಿದ್ರು ಮೋದಿ ಅವರು. ಒಂದೇ ದೇಶ ಒಂದೇ ಚುನಾವಣೆ ಆಗ್ಬೇಕು ಅಂತ ಅದರ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಏಕರೂಪ ನಾಗರಿಕ ಸಂಹಿತೆಯ ಜಾರಿ, ವಿಶ್ವಸಂಸ್ಥೆಯಲ್ಲಿ ಪ್ರಮುಖ ಸ್ಥಾನವನ್ನ ಗಳಿಸಿಕೊಳ್ಳುವಲ್ಲಿ ದೇಶವ ಯಾವ ರೀತಿಯಾಗಿ ಮುನ್ನಡಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಇನ್ನು ದೇಶಾದ್ಯಂತ ಬುಲೆಟ್ ಟ್ರೈನ್ ಓಡಿಸುವ ಅಂದ್ರೆ ಬುಲೆಟ್ ಟ್ರೈನ್ ಅನ್ನ ಬಿಡುವಂತಹ ವಿಚಾರದಲ್ಲೂ ಕೂಡ ಭರವಸೆಯನ್ನ ಕೊಡೋದರ ಮುಖಾಂತರ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂದ್ರೆ 4 ದಿಕ್ಕುಗಳಿಗೂ ಬುಲೆಟ್ ಟ್ರೈನ್ ನ ಭರವಸೆಯನ್ನ ಕೊಡೋದರ ಮುಖಾಂತರ ವಂದೇ ಭಾರತ್ ರೈಲು ಏನಿದೆ ಅದನ್ನ ವಿಸ್ತರಣೆ ಮಾಡ್ತೀವಿ, ವಂದೇ ಭಾರತ್ ಮೆಟ್ರೋ ರೈಲನ್ನು ಕೂಡ ವಿಸ್ತರಣೆ ಮಾಡುವ ಭರವಸೆ ನಮ್ಮಲ್ಲಿದೆ ಅಂತ ಇವತ್ತು ಮೋದಿ ಅವರು ಪ್ರಣಾಳಿಕೆಯ ಹೈಲೈಟ್ಸ್ ಹೇಳ್ತಾ ಇದ್ರು. ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಅಂತ ಬಂದಾಗ 50,000ದವರೆಗೂ ಸಾಲ, ಮುದ್ರಾ ಯೋಜನೆಯಡಿ 20 ಲಕ್ಷದವರೆಗೂ ಕೂಡ ಸಾಲ ಕೊಡೋದು ಮತ್ತು ಲಖ್ಪತಿ ದೀದಿಯರ ಸಂಖ್ಯೆ 3 ಕೋಟಿಗೆ ಏರಿಕೆ, ದೇಶಾದ್ಯಂತ 5G ಜೊತೆಗ 6G ಅಂತರ್ಜಾಲ ಸೌಲಭ್ಯವನ್ನ ತರುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನುವ ಭರವಸೆಯನ್ನ ಇವತ್ತಿನ ಬಿಜೆಪಿ ಪ್ರಣಾಳಿಕೆ ಹೊಂದಿದೆ. ಓಕೆ, ಇದರ ಜೊತೆಗೆ ಇದಿಷ್ಟೇ ಅಂಶಗಳಲ್ಲ, ಇದಿಷ್ಟೇ ಗ್ಯಾರಂಟಿಗಳಲ್ಲ. 70 ವರ್ಷ ಮೀರಿದ ಹಿರಿಯರಿಗೆ ಆಯುಷ್ಮಾನ್ ಯೋಜನೆಯ ಫಲಾನುಭವಿಗಳಾಗಬಹುದು. ಅವರು ಹಿರಿಯರಿಗೆ ಆಯುಷ್ಮಾನ್ ಯೋಜನೆಯಡಿ ಸುಮಾರು 5 ಲಕ್ಷ ರೂಪಾಯಿವರೆಗೂ ಕೂಡ ಉಚಿತ ಚಿಕಿತ್ಸೆ ಸಿಗತ್ತೆ. ತೃತೀಯ ಲಿಂಗಿಗಳೂ ಕೂಡ ಇದಕ್ಕೆ ಆಡ್ ಆನ್ ಆಗ್ತಾರೆ ಅಥವಾ ಆಯುಷ್ಮಾನ್ ಯೋಜನೆಗೆ ಸೇರ್ಕೊಳ್ತಾರೆ. ಸುಮಾರು 80 ಕೋಟಿ ಕಡು ಬಡವರಿಗೆ ಉಚಿತ ಪಡಿತರ ಏನ್ ಕೊಡ್ತಾ ಇದ್ವಿ 5 ವರ್ಷ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಮತ್ತು ಜನೌಷಧಿ ಕೇಂದ್ರಗಳಲ್ಲಿ ಇಲ್ಲಿ ತನಕ ಇದ್ದಂತಹ ಈಗ ರಿಯಾಯಿತಿ ಏನಿದೆ ಅದನ್ನ 80% ಕೂಡ ರಿಯಾಯಿತಿಯನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಬಡವರಿಗೆ 3 ಕೋಟಿ ಮನೆಗಳ ನಿರ್ಮಾಣ, ಸೂರಿನ ಒಂದು ಪ್ರಾಮಿಸ್ ಕೊಡ್ತಾ ಇದ್ದೀವಿ. ಬಡವರಿಗೆ 3 ಕೋಟಿ ಮನೆಗಳ ನಿರ್ಮಾಣ, ಪೈಪ್ಲೈನ್ ಮೂಲಕ ಅಡುಗೆ ಅನಿಲ ಪೂರೈಕೆ ರಾಜ್ಯದಲ್ಲಿ ಬಹಳ ಕಡಿಮೆ ಕಡೆ ಇರುವಂತದ್ದು ನಮ್ಮ ರಾಜ್ಯ ನೋಡಿದಾಗ ಅದನ್ನ ಎಲ್ಲ ಕಡೆಗೂ ಕೂಡ ವಿಸ್ತರಿಸೋಣ, ಪೈಪ್ಲೈನ್ ಮುಖಾಂತರ ಅಡುಗೆ ಅನಿಲ ಪೂರೈಕೆ ಮಾಡುವಂತಹ ಭರವಸೆಯನ್ನ ಕೂಡ ಕೊಡ್ತೀವಿ ಅಂತ ಇವತ್ತಿನ ಬಿಜೆಪಿ ಪ್ರಣಾಳಿಕೆಯ ಹೈಲೈಟ್ಸ್ ಗಳನ್ನ ನಾವು ಗಮನಿಸಬಹುದು.